ವಿಧಿವಶರಾಗಿರುವ ಎಸ್.ಎಂ. ಕೃಷ್ಣ ರಾಜಕೀಯದಲ್ಲಿದ್ದಷ್ಟು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರದಲ್ಲಿದ್ದವರು. ಶಾಸಕ, ಸಂಸದ, ಸ್ಪೀಕರ್, ಡೆಪ್ಯೂಟಿ ಸಿಎಂ, ಗವರ್ನರ್, ವಿದೇಶಾಂಗ ಸಚಿವ, ಹೀಗೆ ಅಂತಹ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರಲ್ಲ. ಆಗ ಅವರನ್ನು ಇನ್ನಿಲ್ಲದಂತೆ ವಿಲನ್ ಆಗಿ ಕಾಡಿದ್ದವನು ವೀರಪ್ಪನ್. ಸಿಎಂ ಆಗಿದ್ದೇ ಆಗಿದ್ದು ಕೃಷ್ಣ ಅವರ ನೆಮ್ಮದಿಯನ್ನು ಕಿತ್ತುಕೊಂಡಿದ್ದವನು ಮಿಸ್ಟರ್ ನರಹಂತಕ, ದಂತಚೋರ, ಗಂಧದ ಕಳ್ಳ, ಗ್ಯಾಂಗ್ಸ್ಟರ್ ವೀರಪ್ಪನ್. ಸಿಎಂ ಆಗಿದ್ದ 4.5 ವರ್ಷ ಅವಧಿಯಲ್ಲಿ ಇವತ್ತಿಗೂ ಜನ ನೆನಪು ಮಾಡಿಕೊಳ್ಳೋದು ಡಾಕ್ಟರ್ ರಾಜ್ ಪ್ರಕರಣವನ್ನ. ಅಫ್ಕೋರ್ಸ್, ಅದಕ್ಕೂ ಮೊದಲು ವೀರಪ್ಪನ್ ಪೊಲೀಸರನ್ನ ಕಿಡ್ನಾಪ್ ಮಾಡ್ತಿದ್ದ, ಕೊಲ್ತಿದ್ದ. ಆದರೆ ಡಾಕ್ಟರ್ ರಾಜ್ಕುಮಾರ್ ಪ್ರಕರಣವನ್ನ ಜನ ಮರೆಯೋ ಹಾಗೇ ಇಲ್ಲ. ಯಾಕಂದ್ರೆ 108 ದಿನಗಳ ಕಾಲ ರಾಜ್ಕುಮಾರ್ ವೀರಪ್ಪನ್ ವಶದಲ್ಲಿದ್ದರು. ಇಂತಹ ಎಸ್.ಎಂ. ಕೃಷ್ಣ ಅವರನ್ನ ಅಧಿಕಾರ ಅವಧಿಯ ಉದ್ದಕ್ಕೂ ಕಾಡಿದ್ದು ಇಬ್ಬರೇ ವಿಲನ್ನುಗಳು, ಒಂದು ಬರ, ಮತ್ತೊಬ್ಬ ವೀರಪ್ಪನ್. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ನಲ್ಲ, ಆಗ ಸಿಎಂ ಆಗಿದ್ದವರು ಇದೇ ಎಸ್.ಎಂ. ಕೃಷ್ಣ. ಒಂದು ಕಡೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತವರ ಕುಟುಂಬವನ್ನ ನಿಭಾಯಿಸ್ತಾನೆ, ಮತ್ತೊಂದು ಕಡೆ ನೆಡುಮಾರನ್, ನಕ್ಕೀರನ್ ಗೋಪಾಲ್ ಅಂತಹವರನ್ನೆಲ್ಲ ನಿಭಾಯಿಸಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡಿಸಿದ್ದು ಎಸ್.ಎಂ. ಕೃಷ್ಣ ಅವರಿಗೂ ಒಂದು ಸವಾಲಾಗಿತ್ತು. ಅಭಿಮಾನಿಗಳು ಒಂದು ಕಡೆ ನಾವೇ ಬಿಡಿಸ್ಕೊಂಡು ಬರ್ತೀವಿ ಅಂತ ಕಾಡಿಗೆ ನುಗ್ಗೋಕೆ ಹೋಗ್ತಿದ್ರು, ಒಂದು ಕಡೆ ಅಭಿಮಾನಿಗಳ ಆ ಹುಂಬತನವನ್ನು ನಿಭಾಯಿಸಬೇಕಿತ್ತು. ಡಾಕ್ಟರ್ ರಾಜ್ ಕಿಡ್ನಾಪ್ ಆದ ನಂತರ ಸುಮಾರು 1 ತಿಂಗಳು ಇಡೀ ಕರ್ನಾಟಕ ಸ್ತಬ್ಧವಾಗಿತ್ತು. ಚಿತ್ರರಂಗವಂತೂ ಏನೂ ಮಾಡದೆ ಕುಳಿತು ಬಿಟ್ಟಿತ್ತು. ಕಾರಣ, ಕಿಡ್ನಾಪ್ ಆಗಿದ್ದವರು ಡಾಕ್ಟರ್ ರಾಜ್ಕುಮಾರ್. ಎಸ್.ಎಂ. ಕೃಷ್ಣ ಅವರಿಗೂ ಇಂತಹ ಪ್ರಕರಣ ಹೊಸದು, ಪೊಲೀಸರಿಗೂ ಹೊಸದು. ಕಿಡ್ನಾಪ್ ಆಗಿದ್ದ ವ್ಯಕ್ತಿ ಸಾಮಾನ್ಯನಲ್ಲ, ಕರ್ನಾಟಕ ರತ್ನ. ಎಸ್.ಎಂ. ಕೃಷ್ಣ ಅವರಿಗೆ ರಾಜಕೀಯವಾಗಿ ವಿರೋಧ ಏನೂ ಇರಲಿಲ್ಲ. ಏನು ಬೇಕಾದರೂ ಮಾಡಿ ಮುಖ್ಯಮಂತ್ರಿಗಳೇ, ನಿಮ್ಮ ಜೊತೆ ನಾವಿದ್ದೀವಿ ಅಂತಿದ್ದವರೆಲ್ಲ ಕಾನೂನು ಪ್ರಕಾರವಾಗಿ ಇರಲಿ ಅಷ್ಟೇ ಅನ್ನೋ ಸೇಫ್ ಮೋಡಿಗೆ ಜಾರ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಟೀಕೆಗಳಿಗೆ ಹೆದರದೆ ಕೆಲವು ಕಾನೂನು ಮೀರಿದ ಹೆಜ್ಜೆ ಇಟ್ಟವರು ಎಸ್.ಎಂ. ಕೃಷ್ಣ. ಡಾಕ್ಟರ್ ರಾಜ್ ಬಿಡುಗಡೆಗಾಗಿ 300 ಕೋಟಿಗೂ ಹೆಚ್ಚು ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕಥೆಗಳಿವೆಯಾದರೂ ಅದನ್ನ ಡಾಕ್ಟರ್ ರಾಜ್ ಕುಟುಂಬ, ಎಸ್.ಎಂ. ಕೃಷ್ಣ ಸೇರಿದಂತೆ ಯಾರೂ ಒಪ್ಪಿಲ್ಲ. 108 ದಿನಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವಾಪಸ್ ಕಳಿಸಿಕೊಟ್ಟಿದ್ದ ವೀರಪ್ಪನ್. ಈ ಹಾದಿಯಲ್ಲಿ ಒಂದು ಕಡೆ ನ್ಯಾಯಾಲಯಗಳ ಹದ್ದಿನ ಕಣ್ಣು, ಮತ್ತೊಂದು ಕಡೆ LTTE ಜೊತೆ ಸಂಪರ್ಕ ಇರುವವರನ್ನ ಮಾತನಾಡಿಸಿ ಒಪ್ಪಿಸಬೇಕಾದ ಅನಿವಾರ್ಯತೆಗಳೆಲ್ಲವನ್ನು ಕೃಷ್ಣ ನಾಜೂಕಾಗಿ ನಿಭಾಯಿಸಿದ್ದರು. ಡಾಕ್ಟರ್ ರಾಜ್ ಪ್ರಕರಣವನ್ನೇನೋ ನಿಭಾಯಿಸಿದ್ದ ಎಸ್.ಎಂ. ಕೃಷ್ಣ ಅವರಿಗೆ ಅದೇ ಅದೃಷ್ಟ ಹನೂರು ನಾಗಪ್ಪ ಕಿಡ್ನಾಪ್ ಆದಾಗ ಇರಲಿಲ್ಲ. ಬಂಡೆಯೊಂದರ ಹಿಂದೆ ನಾಗಪ್ಪನವರ ಕತ್ತು ಕೊಯ್ದು ಹೋಗಿದ್ದ ವೀರಪ್ಪನ್ ಎಸ್.ಎಂ. ಕೃಷ್ಣ ಅವರನ್ನ ಇನ್ನಿಲ್ಲದಂತೆ ಕಾಡಿದ್ದ.